ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಪ್ರತಿಭಟನೆ. ದಿನಾಂಕ 9-4-2025 ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ಸರ್ಕಾರದಿಂದ ಆಗ್ತಾ ಇರುವ ಬೆಲೆ ಏರಿಕೆಯನ್ನು ಖಂಡಿಸಿ, ಸರ್ಕಾರ ಮೇಲಿಂದ ಮೇಲೆ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದನ್ನು ಖಂಡಿಸಿ ಹಿರೇಕೆರೂರಿನ ಸರ್ವಜ್ಞನ ವೃತ್ತದಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆಯ ಮೂಲಕ ಹಾಗೂ ಸರ್ಕಾರಕ್ಕೆ ಧಿಕ್ಕಾರ ಎಂದು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ಯಲ್ಲಪ್ಪ ಮರಾಠಿ ಅವರು ಬಸ್ಸಿನ ದರ, ಹಾಲಿನ ದರ ಹೆಚ್ಚು ಮಾಡಿ ಬಡವರಿಗೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ಕೊಂತಾ ಇದ್ದಾರೆ. ರೈತರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಅವರಿಗೆ 10 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ಲಿ ಎಂದು ನೋಡೋಣ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಆದ ಈಸೋಪ ಸೈಕಾಲ್ಗರ್, ಜಿಲ್ಲಾ ಗೌರವಾಧ್ಯಕ್ಷರು ಆದ ಗಂಗಾಧರಯ್ಯ ಪಾಟೀಲ್, ಮಹಿಳಾ ಜಿಲ್ಲಾಧ್ಯಕ್ಷರು ಆದ ಗೀತಾಬಾಯಿ ಲಮಾಣಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಬಾ ಪರಪ್ಪಗೌಡರು, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಆದ ಕಲಂದರ್ ಯಲದಳ್ಳಿ, ಹಿರೇಕೆರೂರು ತಾಲೂಕು ಅಧ್ಯಕ್ಷರು ಆದ ಪ್ರಕಾಶ್ ಡಂಬರ್, ಯುವ ಘಟಕದ ಅಧ್ಯಕ್ಷರು ಆದ ದಾದಾಪೀರ್ ಮಲ್ನಾಡ್, ರಟ್ಟಿಹಳ್ಳಿ ತಾಲೂಕು ಅಧ್ಯಕ್ಷರು ಆದ ರಾಮಚಂದ್ರಪ್ಪ ಇಂಡಸ್ಗಟ್ಟಿ, ಇಫ್ರಾನ್ ಕುರ್ತಗೇರಿ, ಸನವಲ್ಲ ಪುರತಗೇರಿ, ಮಾರುತಿ ದಳವಿ, ರಿಜ್ವಾನ್ ಪುರತಗೇರಿ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಂದರ್ ಯಲದಹಳ್ಳಿ, ಹಿರೇಕೆರೂರು. ಹಾಲಿನ ದರ ಏರಿಕೆ ಮಾಡಿರುವ ಸರ್ಕಾರಕ್ಕೆ ದರ ಏರಿಕೆ ಮಾಡಿರುವ ಸರ್ಕಾರಕ್ಕೆ ಬಸ್ಸಿನ ದರ ಮತ್ತು ಹಾಗೂ ಹಾಲಿನ ದರ ಹೆಚ್ಚಳ ಮಾಡಿ ಏನು ಬಡವರಿಗೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದೆ. ಈ ಕೂಡಲೇ ಇಂದ ಏನು ದರ ಇತ್ತು ಅದೇ ದರ ಮುಂದುವರಿಸಬೇಕು ಅಂತ ಅಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಏನು ರೈತರ ಬಗ್ಗೆ ಈ ಸರ್ಕಾರ ಕಾಳಜಿ ಇದ್ರೆ ಹಾಲಿನ ಪ್ರೋತ್ಸಾಹ ಧನ 10 ರೂಪಾಯಿ ಹೆಚ್ಚಳ ಮಾಡಲಿ. ಈಗ ಪಾಪ ಮಕ್ಕಳು ಕುಡಿಯೋ ಹಾಲು ಮತ್ತು ಇಲ್ಲಿ ದಿನಬಳಕೆ ವಸ್ತುಗಳಿಂದ ಬೇಸತ್ತ ಜನ ಈಗ ಪಾಪ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಿತ್ಕೊಳ್ಳೋಂಥ ಕೆಲಸ ಸರ್ಕಾರ ಮಾಡ್ತಾ ಐತಿ. ಯಥಾಸ್ಥಿತಿ ಮುಂದುವರಿಲಿ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಶಯ. ಹಾಗಾಗಿ ನಾವು ಕೊಟ್ಟ ಪತ್ರವನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ತಮ್ಮಲ್ಲಿ